ಸನ್ಮಾನ್ಯ ಸಭಾಪತಿಗಳೇ, ತಾವು ಹೇಳಿದ ರೀತಿಯಲ್ಲಿ ನಂದು ಒಂದೇ ಪ್ರಶ್ನೆ ಸಭಾಪತಿಗಳೇ, ಯಾವಾಗ ನೀವು OPS ಅನ್ನು ಜಾರಿಗೆ ಮಾಡ್ತೀರಿ ಅಂತ ಕೇಳಿದ್ರೆ ಇದಕ್ಕೇನೋ ನಿರ್ದಿಷ್ಟವಾದ ಕಾಲಮಿತಿ ಅಂದ್ರೆ ಯಾವುದೇ ಕಾಲಮಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವಾಗ ಮಾಡ್ತೀರಾ? ಕನಿಷ್ಠ ನಿಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಈಗಾಗಲೇ ಜಾರಿಗೆ ಮಾಡಿದ್ದಾರೆ, ಅದನ್ನಾದ್ರೂ ನೀವು ವರದಿ ತಗೊಂಡು ಜಾರಿಗೆ ಮಾಡ್ಬೋದು. ಮತ್ತು ಕಾಲಮಿತಿ ಇಲ್ಲ ಅಂದ್ರೆ ಯಾವಾಗ ಮಾಡ್ತೀರಾ? ಹಾಗಾಗಿ ದಯಮಾಡಿ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಸೇರಿಸಿದ್ದೀರಾ, ಕನಿಷ್ಠ ನೀವೇನು ಅದೇ ರೀತಿ ಸುಮ್ಮನೆ ಸೇರಿಸಿಲ್ಲ, 4-5 ಸಭೆಗಳನ್ನು ಮಾಡಿದ್ದೀರಾ. ಅವರಿಗೆ ನಿಮ್ಮ ಮೇಲೆ ಆಶಾ ಇದ್ದಿತ್ತು. ಪಕ್ಕದಲ್ಲಿ ನಮ್ಮ ಗೃಹ ಮಂತ್ರಿ ಕೂತಿದ್ರು, ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಿದ್ವಿ ಸನ್ಮಾನ್ಯ DK ಸುರೇಶ್ ಅವರ ಮನೆಯಲ್ಲಿ. ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು ಚುನಾವಣೆ ಬರೋ ಮೊದಲು ಗೋಲ್ಡ್ ಫಿಂಚ್ ಹೋಟ್ಲ್ ಒಂದು ಮೀಟಿಂಗ್ ಮಾಡಿದ್ವಿ. ಈ ರೀತಿ ಹಲವಾರು ಮೀಟಿಂಗ್ಗಳನ್ನು ಮಾಡಿ ನಮ್ಮ ಸರ್ಕಾರ ಬಂದ ತಕ್ಷಣ ನಿಮಗೆ ಜಾರಿಗೆ ಮಾಡ್ತೀವಿ ಅಂತ ಹೇಳಿದ ಮೇಲೆ ಈಗ ಸುಮಾರು 1.5 ವರ್ಷ ಆಗಿದೆ, ಇನ್ನೂ ನಾವು ಯಾವುದೇ ಕಾಲಮಿತಿ ಇಲ್ಲ, ನಾವು ನೋಡ್ತೀವಿ ಮಾಡ್ತೀವಿ ಅಂದರೆ ನಮ್ಮ ನೌಕರರು ಜಾತಕ ಪಕ್ಷಿಗಳಂತ ಕಾಯ್ತಾ ಇದ್ದಾರೆ ಮಾನ್ಯ ಸಭಾಪತಿಗಳೇ. ಹಾಗಾಗಿ ದಯಮಾಡಿ ತಾವು ನೋಡ್ಬೋದು 1,000-2,000 ಯಾವ ರೀತಿ ಜೀವನ ಮಾಡೋಕ್ಕಾಗುತ್ತೆ. ಕನಿಷ್ಠ 30,000-40,000 ತಗೊಂತ ಪೆನ್ಷನ್ ತಗೊಳ್ಳುವಂಥವ್ರು ನಿವೃತ್ತಿ ಆದ ತಕ್ಷಣ 1,000 ರೂಪಾಯಿ 2,000 ಆದರೆ ಈಗ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ನೌಕರರು ಏನು ಮಾಡಬೇಕು, ಯಾವ ರೀತಿ ನಾನು ನಿವೃತ್ತಿ ಆದ್ಮೇಲೆ ಜೀವನ ಮಾಡಬೇಕು ಅಂತ ಆ ರೀತಿ ಅವರು ಚಿಂತೆ ಮಾಡುವಂತ ಪರಿಸ್ಥಿತಿಗಳಾಗಿ ಈ ಒಂದು ನೌಕರರು ನಮ್ಮ ಏನಿವತ್ತು ಎಲ್ಲ ಸರ್ಕಾರ ಏನ್ ಕ್ರಮ ತಗೊಳ್ತದೆ. 1000 ಅಲ್ಲ, those who are retired after 1/4/2006 they are not getting simple pay. ಅದನ್ನ ನೀವು ನೋಡಲ್ರಿ, ಯಾವ ಕೊಡ್ತೀರಿ ಹೇಳ್ಬಿಡಿ. ಈಗಾಗಲೇ ನಾವು ಹೇಳಿದಂತೆ ಆದಷ್ಟು ತೀವ್ರವಾಗಿ ಮಾಡ್ಬೇಕಂತ ಹೇಳಿ ನೋಡ್ರಿ, ಅವ್ರೇನ್ ಹೇಳ್ತಾರೆ, ನೀವೆಲ್ಲ ಚುನಾವಣೆಯೊಳಗೆ ಇದನ್ನ ಮಾತು ಕೊಟ್ಟಿರಿ, ಬೇರೆ ಬೇರೆ ರಾಜ್ಯದಲ್ಲಿ ಮಾಡ್ಯಾರ, ಕೇಂದ್ರ ಸರ್ಕಾರ ಬಿಟ್ಟು ಅವ್ರು ಮಾಡ್ಯಾರ, ನೀವ್ಯಾವ ಮಾಡ್ತೀರಿ? ಸಭಾಪತಿಗಳು ಆದಷ್ಟು ತೀವ್ರದಲ್ಲಿ ಇದ್ರ ಬಗ್ಗೆ ಕ್ರಮ ನಿಗದಿತ ಟೈಮ್ ಕೊಡ್ಲಿಕ್ಕಂತ ಆಗೋದಿಲ್ಲ ಸರ್. ಈಗಾಗಲೇ ಅಪರ ಮುಖ್ಯ ಕಾರ್ಯದರ್ಶಿಗಳಿಂದ ಅಧ್ಯಕ್ಷದಲ್ಲಿ ಈಗಾಗಲೇ 2 ಸಭೆ ಆಗಿದೆ. ಅವರು ಎಲ್ಲ ಕಡೆ ಬೇರೆ ರಾಜ್ಯಗಳಲ್ಲಿ ಏನಾಗಿ ತರಿಸ್ಕೊಳ್ತಾ ಇದ್ದಾರೆ. ಇಷ್ಟರೊಳಗೆ ಗೌರ್ಮೆಂಟ್ ಆಫ್ ಇಂಡಿಯಾನು ಒಂದು ಕಮಿಟಿ ಹಾಕಿದ್ದಾರೆ. ಅವರು ಕಾಮನ್ ಸ್ಕೀಮ್ ತರಬೇಕು ಥ್ರೂಔಟ್ ಇಂಡಿಯಾದಲ್ಲಿ ಅಂತೇಳಿ ಅವ್ರನ್ನೂ ಸಭೆಗಳು ಮಾಡಿದ್ದಾರೆ. ಅದು ಅವರ ರಿಪೋರ್ಟ್ನ ಇನ್ನೂ ಫೈನಲ್ ಬಂದಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ. ಇವೆರಡನ್ನೂ ನಾವು ಕಂಪ್ಯಾರಿಸನ್ ಮಾಡ್ಕೊಂಡು ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡಬೇಕೆಂಬುದೇ ಉದ್ದೇಶದ. ಆದಷ್ಟು ತೀವ್ರದಲ್ಲಿ ನಮ್ಮ ಪಿಂಚಣಿದಾರರಿಗೆ ಅವಕಾಶ ಮಾಡಿಕೊಡ್ತೀವಿ. ಕೊಟ್ಟ ಮಾತಿನಾಗ ನಡೀರಿ ಅಂತ ಹೇಳ್ತಾರ, ನೀವು ಕೊಟ್ಟ ಮಾತಿನಾಗ ನಡೀರಿ ಅಂತಾರೆ. ಅದೇ ಸನ್ಮಾನ್ಯ ಸಭಾಪತಿಗಳು, ನಮ್ಮ ಮುಖ್ಯಮಂತ್ರಿ ಸರ್ಕಾರ ಮತ್ತು ವಿರೋಧ ಪಕ್ಷ ನಾಯಕರು ಮಾತಾಡಿ ಕೂಡ್ರಿ. ನಿರ್ದಿಷ್ಟವಾಗಿ ನಾವು ಸಮಯನೇ ಕೊಡಕ್ಕಾಗಲ್ಲ ಅಂತಂದ್ರೆ ಮತ್ತೇನ್ ಮಾಡ್ತೀರಿ? ಪ್ರಶ್ನೆ ಯಾಕೆ ಕೇಳಬೇಕು ಸದಸ್ಯರು? ನಿರ್ದಿಷ್ಟ ಸಮಯವನ್ನು ಹೇಳಬೇಕು. ಒಂದು ಸಮಯ ಸ್ವಲ್ಪ ಹಿಂದೆ ಅಥವಾ ಮುಂದೆ ಮಾಡಿ ಹೇಳಿ, ಪರವಾಗಿಲ್ಲ. ಆದ್ರೆ ಹೇಳಕ್ಕೆ ಆಗಲ್ಲ ಅಂತಂದ್ರೆ ನೀವು ಮತ್ತೆ ನೀವು ಕೊಡಕ್ಕೂ ಆಗಲ್ಲ ಅಂತ ಆಯ್ತಲ್ಲ. ವಿರೋಧ ಪಕ್ಷ ನಾಯಕರು ಮಾತಾಡ್ತಿರಲ್ಲ. ಈಗ ನಾನು ಈಗಾಗಲೇ ಹೇಳಿದ್ದೀನಿ, ಇದ್ರ ಬಗ್ಗೆ ಸರ್ಕಾರ ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡೆ. ಈಗಾಗಲೇ 2-3 ಸಭೆಗಳನ್ನು ಮಾಡಿದ್ದಾರೆ ಅಧಿಕಾರಿಗಳು. ಗೌರ್ಮೆಂಟ್ ಆಫ್ ಇಂಡಿಯಾಲಿಂದ ಸಹಿತ ಮಾಹಿತಿ ಇರೋದ್ರಿಂದ ಅಲ್ಲಿ ಸಹಿತ ಸಮಿತಿ 2-3 ಮೀಟಿಂಗ್ಗಳು ಮಾಡಿದೆ. ಆದಷ್ಟು ತೀವ್ರದಲ್ಲಿ ಅಲ್ಲಿ ರಿಪೋರ್ಟ್ ಬಂದ ತಕ್ಷಣ ನಮ್ಮ ರಿಪೋರ್ಟ್ 2 ನೋಡ್ಕೊಂಡು ಕೋಆರ್ಡಿನೇಟ್ ಮಾಡಿ ಥ್ರೂಔಟ್ ಇಂಡಿಯಾ, ಭಾರತ ದೇಶದಲ್ಲೆಲ್ಲ ಒಂದೇ ರೀತಿ ಮಾಡಬೇಕಾ, ಇಲ್ಲ ರಾಜ್ಯಗಳಲ್ಲಿ ಬೇರೆ ಬೇರೆ ಮಾಡಬೇಕೆಂಬ ವಿಷಯ ಬಗ್ಗೆ ಚರ್ಚೆ ಆಗ್ತಾಯಿದೆ. ಆದಷ್ಟು ತೀವ್ರದಲ್ಲಿ ಕ್ರಮ ತಗೋತೀವಿ. ಮಾನ್ಯ ಸಭಾನಾಯಕರೇ, ಸೀರಿಯಸ್ನೆಸ್ ನಿಮ್ಗೆ ಎಷ್ಟಿದೆ ಅಂತ ಇದ್ರಲ್ಲಿ ಅರ್ಥ ಆಗತ್ತೆ. ಏನು ಸೀರಿಯಸ್ನೆಸ್ ಅನ್ನತ್ತ ಚುನಾವಣೆ ಸಂದರ್ಭಗಳಿಗೆ ಆಶ್ವಾಸನೆ ಕೊಡ್ತಕ್ಕಂಥದ್ದು ಅದು ಬೇರೆನೆ. ಬಟ್ ಸೀರಿಯಸ್ನೆಸ್ ನಮಗಿದೆ ಅಂತಂದಾಗ ನಾವು ಇಷ್ಟು ದಿನದಲ್ಲಿ ಮಾಡ್ತೀವಿ ಅಂದ್ರೆ ಅದು ನಿಜವಾದ ಸೀರಿಯಸ್ನೆಸ್. ಇಲ್ಲ ಅಂತಂದ್ರೆ ಅದು ಸೀರಿಯಸ್ನೆಸ್ ಅಲ್ವೇ ಅಲ್ಲ. ಆದ್ರಿಂದ ಆದಷ್ಟು ತೀವ್ರ ಅಂತಂದ್ರೆ ಯಾವತ್ತು ಸ್ವಾಮಿ? 1 ವರ್ಷ ತೀವ್ರ ಅಂದ್ರೆ 2 ವರ್ಷ, 1 ವರ್ಷನಾ, 6 ತಿಂಗಳ, 3 ತಿಂಗಳ, 1 ತಿಂಗಳ ಹೇಳಿ ನೀವು. 6 ತಿಂಗಳು ನಮ್ಮ ಸೀರಿಯಸ್ನೆಸ್ 6 ತಿಂಗಳು, ಇಲ್ಲ ನಮ್ಮ ಸೀರಿಯಸ್ನೆಸ್ 1 ವರ್ಷ ಹೇಳಿ. ಗೌಡ್ ಕೇಳ್ಯಾರ. ಸಭಾಪತಿಗಳೇ, ಒಂದು ಅರ್ಧ ಗಂಟೆ ಅವಕಾಶ ಕೊಟ್ಟರೆ ಆಯ್ತು, ಬರೆದು ಕೊಡ್ತೀನಿ. ನಾರಾಯಣ ಸ್ವಾಮಿ ಅವರು ಭಾಳ ಸೀರಿಯಸ್ ಆಗಿದ್ದಂಗಿದೆ. ಅದು ನಿಮಗೇನ ಸೀರಿಯಸ್ ಆಗಿದ್ದೀನಿ? ನಾವು ಪ್ರಣಾಳಿಕೆಯಲ್ಲಿ ಬರೆದಿದ್ವಿ. ನಾನು ಪ್ರಣಾಳಿಕಾ ಸಮಿತಿ ಅಧ್ಯಕ್ಷನಾಗಿ ನಾನೇ ಬರೆದೆ. ಆ ಸಂದರ್ಭದಲ್ಲಿ ಮಾನ್ಯ ಸಭಾಪತಿಗಳೇ ಭಾಳಷ್ಟು ಸಭೆಗಳನ್ನು ಮಾಡಿ ನಾವು ಚರ್ಚೆ ಮಾಡಿ ಕಡೆಗೆ ನಾವು ಇದನ್ನು ಒಪ್ಕೊಂಡ್ವಿ. ಇನ್ ಪ್ರಿನ್ಸಿಪಲ್ ವಿ ಅಗ್ರೀಡ್. ಹೌದಪ್ಪ, ನಮ್ಮ ಸರ್ಕಾರ ಬಂದರೆ ನಾವು ಮಾಡ್ತೇವೆ. ಅದನ್ನು ಪ್ರಣಾಳಿಕೆಯಲ್ಲಿ ಸೇರಿಸಿದ್ವಿ. BJP ಪ್ರಣಾಳಿಕೆಯಲ್ಲಿ ಸೇರಿಸಿದ್ದೀರಾ ನೀವು? ಸೇರಿಸಿಲ್ಲ. ನಾವು ಕಮಿಟ್ ಆಗಿದ್ದೀವಿ. ವಿ ಆರ್ ಕಮಿಟೆಡ್ ಟು ಅವರ್ ಪ್ರಾಮಿಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.